ಈಗ ಏನೂ ರೈತರಿಗೆ ಅಂದ್ರೆ ಏನು ಕಿಮ್ಮತ್ತಿನಿಲ್ಲ, ಮರ್ಯಾದೆನಿಲ್ಲ, ಮಾನವನಿಲ್ಲ. ಅವ್ರು ಹುಚ್ಚ ಸಂತಿಗಿಂತ ಹುಚ್ಚರಾಗಿ ಹೋಗ್ಯಾರ. ಈಗ ಎಲ್ಲ ಬೆಳೆದ ರೈತಂದು. ಇವತ್ತು ಎಣ್ಣೆ ಮಾಡಲಿ, ಒಳ್ಳೆ ಎಣ್ಣೆ ಮಾಡಲಿ, ಕೊಬ್ಬರಿ ಎಣ್ಣೆ ಮಾಡಲಿ, ಶೇಂಗಾದ ಎಣ್ಣೆ ಮಾಡಲಿ, ಸೂರ್ಯಕಾಂತಿ ಎಣ್ಣೆ ಮಾಡಲಿ, ಅದನ್ನು ತೊಗೊಂಡು ಅದನ್ನು ನಮ್ಗೆ ರೈತರಿಗೆ ಬಾರಿಸಿ ಅದನ್ನು ಡಬಲ್ ರೇಟಿಗೆ ಮಾರಿ ಭಾಳ ನಾವ ತೊಗೊಳೋದು ಅದನ್ನು. ಈ ಸರ್ಕಾರ ನೌಕರದಾರಿಗೆ ಅಂದ್ರೇನು, ಅವ್ರಿಗೆ ಹಂಗೆ ತಿಂಗಳು ತಿಂಗಳು ಪಗಾರ ಹೆಚ್ಚು. ಮತ್ತು ರೈತರಲ್ಲಿ ಹೋಗ್ಕೊಂತ ಹೋಗೋದು ಹೆಂಗೆ ಇವರು ಸರ್ಕಾರದವ್ರು ನಾವು ಅದನ್ನು ಮಾಡಿವಿ ಇದನ್ನು ಮಾಡಿವಿ. ಗೊಬ್ಬರ ನೋಡಿ ಮಕ್ಕಳು ರೇಟ್ ಮಾಡಿ, ಬೀಜ ನೋಡಿ ಹಾಕೊಂಬಂದು ಬೀಜ ಗಾಳ ರೇಟ್ ಇರ್ತಾವೆ. ಹೊಳ್ಳಿ ನಾವು 12-14 ಸಾವಿರ ರೂಪಾಯಿ ಒಂದು ಕ್ವಿಂಟಲ್ ಶೇಂಗಾ ಬೀಜ ಹಾಕಿವಿ. ಈ ಒಂದು ಕ್ವಿಂಟಲ್ಗೆ 1400-1500 ಕ್ವಿಂಟಲ್ ಶೇಂಗಾ ಕೇಳಾಕತ್ತಾರೆ. ಅವ್ರು ರೈತ ಅಲ್ಲೇ ಇಟ್ಕೊಂಡು ಒಟ್ಟು ಹೊರತುಂಬ ಭೂಮಿಯಾಗ ಶೇಂಗಾ ಹಾಕೊಂತಾನೆ. ಒಂದಕ್ಕರ ಕಿಮ್ಮತ್ತು ನಿಮ್ಮ ರಾಜ್ಯ ನಾವು ಅದನ್ನು ಮಾಡ್ತೀವಿ, ಬಾಂಬೆ ಮಾಡ್ತೀವಿ, ಮುಂಬೆ ಮಾಡ್ತೀವಿ ಅಂತೀರಿ. ನಿಮ್ಮ ಹಿಂದೆ ಮತ್ತು KS IS ಅಧಿಕಾರಿಗಳು ಒಟ್ಟರು ಕೂಡಿ ಏನು ಮಾಡ್ತೀರಿ, ಏನು ಲೂಟ್ ಮಾಡ್ತಿರೋ ಏನು ಅನ್ನೋದು ನಮಗೂ ದಿಕ್ಕು ತಪ್ಪೈತಿ. ಈಗ ಈ ಕೊಲ್ಗೇಟ್ ಅಂತ ಸಬ್ಕಾರ ಅಂತ ಅವು ಯಾವ ನಿಂತವನು ಹೆಚ್ಚಾಗೋದು, ಅವ್ರ ಮಂದಿ ಹಚ್ಕೊಳ್ಳೋದು, ನಾವು ಹಚ್ಕೊಳ್ಳೋದ. ಆಮೇಲೆ ಯಾವ್ದಾರು ಸಂತಿಗೆ ಹೋದ್ರೆ ಮಾರ್ಕೆಟ್ ಇಲ್ಲ ಅನ್ನೋದು, ರೈತರಿಗೆ ರೊಕ್ಕಿಲ್ಲ ಅನ್ನೋದು. ರೈತರಿಗೆ ಬೆಳೆದ ಊಟ ಕುತ್ತಿಗೆ ತಂದು ಇಟ್ಟಾರ. ಅದು ಎಂದ ದೇವ್ರ ಕಣ್ಣು ತೆಗಿತಾನೆ. ಅದು ಕಣ್ಣು ಎಂದ್ರೆ ಒಂದು ಕಣ್ಣು ತಗೊಂಡಂದ್ರೆ ಇನ್ನೊಂದು ವರ್ಷ 2 ವರ್ಷ ಇನ್ನೊಮ್ಮೆ ಕರೋನಾ ಬಂದಿತ್ತು. ಇನ್ನೊಂದು ವರ್ಷ ಅದಕ್ಕೆ ಒಂದು ಸ್ವಲ್ಪ ಕರೋನಾ ಇತ್ತಂದ್ರೆ ಸೋಷಲ್ ಹೊಕ್ಕಿದ್ದು ಅಂತೇಳಿ ನಮಗೂ ಒಂದು ಸ್ವಲ್ಪ ಅವಾಗಿನ ನೆನಪಾಗತ್ತೆ ನಮಗೆ. ನಾವು ರೊಕ್ಕಿದ್ವಿ, ಅವ್ರು ರೊಕ್ಕಿದ್ರು. ಅದು ತಣ್ಣಗೆ ಇರ್ತಿದ್ರು, ರೈತರು ಇರ್ತಿದ್ರು, ದೊಡ್ಡರು ಇರ್ತಿದ್ರು, ರಾಜಕಾರಣಿಗಳು ಇರ್ತಿದ್ರು. ಇದೆಲ್ಲ ಹಾಳಾಗೋಗಿ ನೋಡಿ ನಮಗೆ ಇದನ್ನೆಲ್ಲ ಜನ್ಮಕ್ಕೆ ನೋಡಿ ಸಾಕಾಗಿ